ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ಗಣೇಶ ವಿಸರ್ಜನೆ ಮೆರವಣಿಗೆಯ ಸಮಯದಲ್ಲಿ ಸಂಭವಿಸಿದ ಕಲ್ಲೆಸೆದ ಘಟನೆ ಕಳೆದ ವಾರದಿಂದಲೇ ರಾಜ್ಯದ ರಾಜಕೀಯ, ಸಾಮಾಜಿಕ ಮತ್ತು ಆಡಳಿತಿಕ ವಲಯಗಳಲ್ಲಿ ಚರ್ಚೆಗೆ ಗ್ರಾಸವಾಗಿದೆ. ಸಾಮಾನ್ಯ ಹಬ್ಬದ ಸಂಭ್ರಮ ಕ್ಷಣಾರ್ಧದಲ್ಲಿ ಅಶಾಂತಿಯ ವಾತಾವರಣಕ್ಕೆ ತಿರುಗಿ, ಅನೇಕರು ಗಾಯಗೊಂಡರು, ಸಾರ್ವಜನಿಕ ಆಸ್ತಿಪಾಸ್ತಿಗೂ ಹಾನಿಯಾಯಿತು, ಹಾಗೂ ಜನರಲ್ಲಿ ಭಯದ ಮನೋಭಾವ ಆವರಿಸಿಕೊಂಡಿತು. ಘಟನೆ ನಡೆದ ರೀತಿಯ ವಿಶ್ಲೇಷಣೆ. ಮೆರವಣಿಗೆ ಸಾಂಪ್ರದಾಯಿಕವಾಗಿ ಪಟ್ಟಣದ ಮುಖ್ಯ ರಸ್ತೆಗಳ ಮೂಲಕ ಸಾಗುತ್ತಿತ್ತು. ಸಾವಿರಾರು ಭಕ್ತರು, ಡೊಳ್ಳು, ತಾಳ, ಡಿಜೆ ಸೌಂಡ್ ಸಿಸ್ಟಂಗಳೊಂದಿಗೆ ಮೆರವಣಿಗೆಯ ವಾತಾವರಣ ಹಬ್ಬದ ಸಂಭ್ರಮದಿಂದ ತುಂಬಿಕೊಂಡಿತ್ತು. ಮೆರವಣಿಗೆ ಮಸೀದಿಯ ಹತ್ತಿರ ತಲುಪಿದಾಗಲೇ ಪರಿಸ್ಥಿತಿ ಬದಲಾಗಿತು. ಅಲ್ಲಿ ಇದ್ದ ಕೆಲವರಿಂದ ಕಲ್ಲು ಹಾಗೂ ಕಬ್ಬಿಣದ ರಾಡುಗಳು ಎಸೆಯಲ್ಪಟ್ಟವು ಎಂಬುದು ಮೆರವಣಿಗೆಯಲ್ಲಿ ಪಾಲ್ಗೊಂಡವರ ಆರೋಪ. ಪ್ರತಿಕ್ರಿಯೆಯಾಗಿ ಮೆರವಣಿಗೆಯಲ್ಲಿದ್ದ ಯುವಕರು ಕೋಪಗೊಂಡು ಘೋಷಣೆಗಳನ್ನು ಕೂಗಿದರು. ಗಲಭೆ ತೀವ್ರಗೊಂಡು ಎರಡು ಗುಂಪುಗಳು ಪರಸ್ಪರ ಕಲ್ಲುಗಳನ್ನು ಎಸೆಯುವ ಮಟ್ಟಕ್ಕೆ ತಲುಪಿದವು. ಪೊಲೀಸರ ಪಾತ್ರ ಮತ್ತು ಕಾನೂನು ಕ್ರಮಗಳು. ಸ್ಥಳೀಯ ಪೊಲೀಸರು ತಕ್ಷಣವೇ ಹಸ್ತಕ್ಷೇಪ ಮಾಡಿದರು. ಪ್ರಾರಂಭದಲ್ಲಿ ಪರಿಸ್ಥಿತಿಯನ್ನು ಮಾತುಕತೆ ಮೂಲಕ ಶಾಂತಗೊಳಿಸಲು ಪ್ರಯತ್ನಿಸಿದರೂ ಅದು ವಿಫಲವಾಗಿದ್ದು, ಕೊನೆಗೆ ಲಾಠಿಚಾರ್ಜ್ ಮಾಡಬೇಕಾಯಿತು. ವರದಿಗಳ ಪ್ರಕಾರ 15ಕ್ಕೂ ಹೆಚ್ಚು ಯುವಕರು ಮತ್ತು 10ಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿ ಗಾಯಗೊಂಡಿದ್ದಾರೆ. ಗಾಯಾಳುಗಳನ್ನು ಮದ್ದೂರು ಹಾಗೂ ಮಂಡ್ಯ ಆಸ್ಪತ್ರೆಗಳಿಗೆ ಕರೆದೊಯ್ಯಲಾಯಿತು. ಈ ಘಟನೆಯ ನಂತರ ಪೊಲೀಸರು 21ರಿಂದ 22 ಮಂದಿಯನ್ನು ಬಂಧಿಸಿ, ಗಲಭೆ, ಕಲ್ಲೆಸೆತ ಮತ್ತು ಸಾರ್ವಜನಿಕ ಆಸ್ತಿಗೆ ಹಾನಿ ಮಾಡಿದ ಆರೋಪದಲ್ಲಿ ಪ್ರಕರಣ ದಾಖಲಿಸಿದರು. ಇನ್ನಷ್ಟು ಆರೋಪಿಗಳನ್ನು ಗುರುತಿಸಲು ಸಿಸಿಟಿವಿ ದೃಶ್ಯಾವಳಿ ಹಾಗೂ ಸಾಕ್ಷಿಗಳ ಹೇಳಿಕೆಗಳನ್ನು ಪರಿಶೀಲಿಸಲಾಗುತ್ತಿದೆ. ಆಡಳಿತದ ಪ್ರತಿಕ್ರಿಯೆ ಮತ್ತು ಶಾಂತಿ ಸಭೆ. ಘಟನೆಯ ತಕ್ಷಣ ಜಿಲ್ಲಾಧಿಕಾರಿ, ಪೊಲೀಸ್ ಮಹಾನಿರೀಕ್ಷಕರು ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಸ್ಥಳಕ್ಕೆ